ನಿಮ್ಮ ಮಕ್ಕಳಲ್ಲಿ ಮಾತಾಡೋ ಟ್ಯಾಲೆಂಟ್ ಇದ್ದರೆ ಮಾತಾಡಿ ದೊಡ್ಡ ಮೊತ್ತದ ಬಹುಮಾನ ಗೆಲ್ಲಿ. ಏನಿದು ಕಾನ್ಸೆಪ್ಟ್? ಸ್ಪೀಕ್ ಫಾರ್ ಇಂಡಿಯಾ. ಸ್ಪೀಕ್ ಫಾರ್ ಇಂಡಿಯಾ ಯಾರು ಪಾರ್ಟಿಸಿಪೇಟ್ ಮಾಡಬಹುದು? ಯಾರು ನಡೆಸ್ತಾರೆ? ಇಷ್ಟು ದೊಡ್ಡದ ಮೊತ್ತದ ಅಮೌಂಟ್ ಯಾರು ಕೊಡ್ತಾರೆ? ಹಿಂದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ಪೀಕ್ ಫಾರ್ ಇಂಡಿಯಾ. ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇಲ್ಲಿನ ವಿಡಿಯೋದಲ್ಲಿ ನಿಮ್ಮ ಮಕ್ಕಳಿಗೆ ಏನಾದ್ರೂ ಈ ತರ ಪ್ರತಿಭೆ ಇದ್ರೆ ಒಂದು ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಗೆಲ್ಬಹುದು. ಅದು ಎಂಥ ಪ್ರತಿಭೆ, ಹೇಗೆ ಭಾಗವಹಿಸೋದು, ಎಷ್ಟು ಮೊತ್ತದ ಅಮೌಂಟ್, ಪ್ರೈಸ್ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮ್ಮ ಮಕ್ಕಳಲ್ಲಿ ಮಾತನಾಡುವಂತ ಸ್ಕಿಲ್ ಇದೆ. ತುಂಬಾ ಚೆನ್ನಾಗಿ ಯಾವುದೇ ಡಿಬೇಟ್ ಇರ್ಲಿ, ಅಲ್ಲಿ ಹೋಗಿ ಸ್ಕೂಲಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾರೆ, ಪ್ರೈಸ್ ಅನ್ನು ತಗೊಂತಾರೆ. ಮನೇಲಿ ಕೂಡ ಯಾವ್ದಾದ್ರು ಒಂದು ವಿಷಯ ಕೊಟ್ರೆ ಚರ್ಚೆ ಮಾಡ್ತಾರೆ. ತನ್ನದೇ ಒಂದು ಯೋಚನೆ ಲಹರಿ ಇದೆ ಅಂತಂದ್ರೆ ನಿಜವಾಗ್ಲೂ ಈ ಒಂದು ಕಾಂಪಿಟೇಷನ್ಗೆ ಕಳಿಸಿ ಅವಾಗ ಅವರ ಒಂದು ವ್ಯಕ್ತಿತ್ವ, ಹೊಸ ಪ್ರತಿಭೆಯನ್ನ ನಾವು ಈಚೆಗೆ ತಂದಾಗತ್ತೆ. ಯಾವಾಗ ನಮ್ಮ ಮಕ್ಕಳನ್ನ ನಿನ್ಗೇನು ಗೊತ್ತಾಗೋದಿಲ್ಲ, ಸುಮ್ನಿರು, ನೀನೇನ್ ಮಾತಾಡ್ತೀಯ ಅನ್ನೋದನ್ನ ಬಿಟ್ಟು ಅವ್ರು ಮಾತಾಡೋದಕ್ಕೆ ನಾವು ಕಿವಿಯಾಗಿಸ್ಕೊಂಡು ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ರೆ ಅವರಲ್ಲಿರೋ ಪ್ರತಿಭೆ ಕೂಡ ಹೊರಗ್ ಬರುತ್ತೆ. ನಾನ್ ತುಂಬಾ ಮನೇಲಿ ನೋಡ್ತೀವಿ, ಏನಾದ್ರೂ ಮಕ್ಳು ಹೇಳಕ್ ಹೋದ್ರೆ ಸುಮ್ನಿರೋ, ನಿನ್ಗೇನೋ ಗೊತ್ತಾಗುತ್ತೆ, ನೀನೇನು ಚಿಕ್ಕವನು ಅಂತಾನೋ ಅಥವಾ ಅವ್ನ್ ಏನೋ ಮಾತಾಡ್ತಿರ್ತಾನೆ ಅದ್ ಏನಂತ ಕೇಳಿಸ್ಕೊಳ್ಳೋಣ ಅಂತಾನೋ ಇದ್ರೆ ಮಕ್ಕಳ ಪ್ರತಿಭೆಯನ್ನ ನಾವು ಗಮನಿಸೋದಕ್ ಆಗೋದಿಲ್ಲ. ನಾವೇ ನಮ್ಮ ಮಕ್ಕಳ ಪ್ರತಿಭೆಯನ್ನ ಗುರುತಿಸುದಿಲ್ಲ ಅಂದ್ರ ಮೇಲೆ ಇನ್ಯಾರು ಮಕ್ಕಳನ್ನ ಒಂದು ದೊಡ್ಡ ಸ್ಟೇಜಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವೇ ಅವರ ಮೊದಲ ಗುರುಗಳು. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಇಂತಹ ಪ್ರತಿಭೆ ಇದ್ರೆ ಇದೊಂದು ಒಳ್ಳೆ ಅವಕಾಶ ಇದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದು ಎಂಥ ಅವಕಾಶ ಅನ್ನೋದನ್ನ ಇವಾಗ ನೋಡೋಣ. ಫೆಡರಲ್ ಬ್ಯಾಂಕ್ ಸಹಯೋಗದ 10ನೇ ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದೆ ಅಂತ ಹೇಳಿದ್ರೆ, ಕಾಲೇಜು ವಿದ್ಯಾರ್ಥಿಗಳಲ್ಲಿನ ಸೂಕ್ತ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಫೆಡರಲ್ ಬ್ಯಾಂಕ್ ಆರ್ಮಿ ಸ್ಮಾರಕ ಪ್ರತಿಷ್ಠಾನವು ನಡೆಸಿಕೊಂಡು ಬರುತ್ತಿರುವ ಸ್ಪೀಕ್ ಫಾರ್ ಇಂಡಿಯಾ ಚರ್ಚಾ ಸ್ಪರ್ಧೆಗೆ ಒಂದು ಚಾಲನೆಯನ್ನ ಕೊಡ್ತಾರೆ. ಅದು ಯಾರ ಸಹಯೋಗದೊಂದಿಗೆ ಅನ್ನೋದು ನಿಮ್ಗೆ ತಿಳಿದಿದೆ. ಯಾಕೆ ಮಕ್ಕಳಿಗೆ ಚರ್ಚಾ ಸ್ಪರ್ಧೆ ಬೇಕು? ಸ್ಕೂಲಲ್ಲಿ ಕೂಡ ಇಡ್ತಾರೆ. ಚರ್ಚಾ ಸ್ಪರ್ಧೆ ಇಡೋದ್ರಿಂದಾಗಿ ಮಕ್ಕಳ ಒಂದು ಮನಸ್ಸಲ್ಲಿರುವಂತಹ ಒಂದು ಥಾಟ್, ವಿಷಯವನ್ನ ನಾವು ಈಚೆಗೆ ತಗೊಳ್ಬಹುದು. ಅವರಲ್ಲಿ ಏನು ವಿಚಾರಗಳಿದೆ, ಎಂತೆಂತ ಐಡಿಯಾಗಳಿದೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಆಯ್ತಾ? ಹಾಗಾಗಿ ಇಂತಹ ಚರ್ಚಾ ಸ್ಪರ್ಧೆಗಳು ನಡೆಯುತ್ತೆ. ಅಂತ ಚರ್ಚಾ ಸ್ಪರ್ಧೆಗಳು ಸ್ಕೂಲ್ ಲೆವೆಲ್ ಅಲ್ಲಿ ಇದ್ರು ನಾವು ಮಕ್ಕಳನ್ನ ಪ್ರಿಪೇರ್ ಮಾಡಿ ಕಳಿಸ್ಬೇಕಾಗತ್ತೆ. ಅದು ಒಂದು ಮಟ್ಟದ ಮಕ್ಕಳ ಯೋಚನೆಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಇಂಥ ಸ್ಪರ್ಧೆಗಳಲ್ಲಿನ ಒಂದು ಮುಖ್ಯಾಂಶ ಆಗಿರುತ್ತೆ. ಸೊ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ವಿದ್ಯಾರ್ಥಿಗಳು ಜೀವನದಲ್ಲಿ ಚರ್ಚಾ ಮನೋಭಾವ ರೂಢಿಸಿಕೊಳ್ಳಬೇಕು. ಇದೇ ಸಮಯದಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಹಾಗೆ ಈ ರೀತಿಯ ಸ್ಪರ್ಧೆಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಉತ್ತಮ ವೇದಿಕೆಯಾಗಿದೆ. ರಾಜ್ಯದ ವಿವಿಧ ಕಡೆ ಈ ಸ್ಪರ್ಧೆ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಅಂತ. ರಾಜ್ಯದ ವಿವಿಧ ಕಡೆಗಳಲ್ಲೆಲ್ಲ ಈ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಸೊ ಇದ್ರ ಬಗ್ಗೆ ನೀವು ಕೂಡ ತಿಳ್ಕೊಂಡು ಇದರ ವೆಬ್ಸೈಟ್ ಹೋದ್ರೆ ನಿಮ್ಗೆ ಇನ್ಫಾರ್ಮೇಶನ್ ನೀಟಾಗಿ ಸಿಗುತ್ತೆ. ಸೊ ಇದ್ರಲ್ಲಿ ಒಂದ್ ವೇಳೆ ವಿನ್ ಆದ್ರೆ ನಿಮ್ಮ ಮಕ್ಕಳು ಅಂತ ಒಂದು ಟ್ಯಾಲೆಂಟ್ ಅನ್ನ ಹೊಂದಿದ್ರೆ ಎಷ್ಟೆಷ್ಟು ಮೊತ್ತದ ಬಹುಮಾನ ಇದೆ ಅಂತ ನೋಡೋಣ. ಸ್ಪೀಕ್ ಫಾರ್ ಇಂಡಿಯಾ ಚರ್ಚಾ ಸ್ಪರ್ಧೆಯು ಜಿಲ್ಲೆ ಮತ್ತು ವಲಯ ಮಟ್ಟದಲ್ಲಿ ನಡೆಯಲಿದೆ. ಡಿಸ್ಟ್ರಿಕ್ಟ್ ಮತ್ತೆ ವಲಯ ಮಟ್ಟದಲ್ಲಿ ನಡೆಯುತ್ತೆ. ಅನಂತರ ಸೆಮಿಫೈನಲ್ ಮತ್ತು ಅಂತಿಮ ಸುತ್ತು ಜರುಗಲಿದೆ. ಪ್ರಥಮ ಸ್ಥಾನ ಪಡೆದವರಿಗೆ 2.5 ಲಕ್ಷ ರೂಪಾಯಿ, 2.50 lakh rupees. ದ್ವಿತೀಯ ಸ್ಥಾನ ಪಡೆದವರಿಗೆ 1.5 ಲಕ್ಷ, 1.50 lakh. ಹಾಗೂ ಇತರ 6 ಅಂತಿಮ ಸ್ಪರ್ಧಿಗಳಿಗೆ ತಲಾ 50,000 ರು ನಗದು ಬಹುಮಾನ ನೀಡಲಾಗುತ್ತದೆ. ಜಿಲ್ಲಾ ಮಟ್ಟದಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಕೂಡ ಪ್ರಮಾಣ ಪತ್ರ ವಿತರಿಸಲಾಗುವುದು. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಪ್ರೈಸ್ ಸಿಗುತ್ತೆ, ಇಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದು ನನ್ನ ಈ ಒಂದು ಪೇಪರ್ ಅಲ್ಲಿ ವಿಷಯ ತಿಳಿಸ್ಬೇಕು ಅಂತ ಖಂಡಿತ ಅಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಅಮೌಂಟ್ ವಿಷಯ ಹೇಳಿದ್ರು ಮಾತ್ರ ಕೆಲವು ಪೇರೆಂಟ್ಸ್ ಅದನ್ನ ಓಪನ್ ಮಾಡಿ ನೋಡ್ತಾರೆ, ಏನ್ ಹೇಳ್ತಿದ್ದಾರೆ ಅಂತ ಹೇಳಿ. ಸೊ ದುಡ್ಡಿಗಂತ ಅಲ್ಲ, ಇಲ್ಲಿ ದುಡ್ಡಿನಕ್ಕಿಂತ ಹೆಚ್ಚು ನಿಮ್ಮ ಮಕ್ಕಳ ಒಂದು ಸ್ಟೇಜ್ ಫಿಯರ್ ಕಡಿಮೆ ಆಗತ್ತೆ, ಅವರ ಒಂದು
ಅವ್ರ ಮನಸ್ಸಲ್ಲಿ ಹಲವಾರು ವಿಷಯಗಳಿರುತ್ತೆ, ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅದನ್ನ ಚರ್ಚೆ ಮಾಡಿದಾಗ ಇನ್ನೊಬ್ಬರ ವಿಷಯ ಇವ್ರಿಗೆ ಅರ್ಥ ಆಗತ್ತೆ, ಇವ್ರ ಮನಸ್ಸಲ್ಲಿರೋದು ಇನ್ನೊಬ್ಬರಿಗೆ ಅರ್ಥ ಆಗತ್ತೆ. ಸೊ ಹಾಗಾಗಿ ಅವರ ಒಂದು ನಾಯಕತ್ವ ಗುಣ ಜಾಸ್ತಿ ಆಗತ್ತೆ. ಅದೇ ಅವರನ್ನ ಮುಂದೊಂದ್ ದಿವ್ಸ ಒಳ್ಳೆ ಉತ್ತಮ ಏನ್ ಹೇಳ್ತಾರೆ ವಾಗ್ಮಿಯಾಗಿ ಕೂಡ ಮಾಡಬಹುದು. ನಮ್ಮ ಸ್ಕೂಲ್ ಟೈಮಲ್ಲಿ ಕೂಡ ಇಂಥ ಚರ್ಚಾ ಸ್ಪರ್ಧೆಗಳು ತುಂಬಾ ನಡೆಸೋರು. ಅವಾಗ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಅವಾಗೆಲ್ಲ ಅಂತ ಪ್ರೈಸ್ಗಂತಲ್ಲ, ನಮ್ಗೆ ನಮ್ ತಲೆಯಲ್ಲಿರೋ ವಿಷಯವನ್ನ ಹೇಳ್ಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಆ ಸ್ಕೂಲ್ಗೆಲ್ಲ ನಾವು ಈಗ್ಲೂ ಕೂಡ ಚಿರ ಋಣಿಗಳಾಗಿದ್ದೀವಿ. ಯಾಕಂದ್ರೆ ನಾವು ಇವತ್ತೇನೋ ಒಂದು 0.01% ಒಂಚೂರು ಮಾತಾಡ್ತೀವಿ ಅಂದ್ರೂ ಕೂಡ ಅದಕ್ಕೆ ನಮ್ಮ ಸ್ಕೂಲು ಏನ್ ಹೇಳ್ತಾರೆ ಸಪೋರ್ಟ್ ಮಾಡಿರುವಂತದ್ದಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಇಂತಹ ಚರ್ಚಾ ಸ್ಪರ್ಧೆಗಳು ನಡಿಬೇಕು. ಶಾಲಾ ಮಟ್ಟದಲ್ಲೇ ನಡೆದಾಗ ಮಕ್ಕಳಿಗೆ ಮಾತನಾಡುವ ಒಂದು ಸ್ಕಿಲ್ ಬೆಳೆಯುತ್ತೆ. ಸೊ ಬರೀ ಮಾರ್ಕ್ಸ್ ಒಂದೇ ಅಲ್ಲ, ಮಾರ್ಕ್ಸ್ ಅನ್ನು ಹೊರತಾಗಿ ಕೂಡ ಇಂತಹ ಸ್ಪರ್ಧೆಗಳಿದ್ರೆ ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗತ್ತೆ ಅನ್ನೋದು ಅವರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಕೂಡ ಅದೇನೆ. ಸೊ ಹಾಗಾಗಿ ಶಾಲಾ ಮಟ್ಟದಲ್ಲಿ ಕೆಲವೊಂದು ಸ್ಕೂಲಲ್ಲಿ ನಡ್ಸೋದೇ ಇಲ್ಲ. ನಾನ್ ನೋಡಿದ ಮಟ್ಟಿಗೆ ಕೆಲವು ಸ್ಕೂಲಲ್ಲಿ ದೊಡ್ಡ ಮಕ್ಳಿಗೆ ಮಾಡ್ತಾರೆ, ಚಿಕ್ಕ ಮಕ್ಳಿಗೆ ಕೂಡ ಮಾಡೋಕ್ ಇರ್ಬೇಕು. ಚಿಕ್ಕ ಮಕ್ಕಳ ತಲೆಯಲ್ಲೂ ಕೂಡ ದೊಡ್ಡ ದೊಡ್ಡ ವಿಚಾರಗಳಿರತ್ತೆ. ಅದು ನಮಗ್ ತಿಳಿಯೋದೆ ಈ ತರ ಒಂದು ಕಾಂಪಿಟೇಷನ್ ಅಂತ ಅಥವಾ ಈ ತರ ಇಟ್ಟಾಗ ಮಕ್ಳು ಕೂಡ ಪ್ರಿಪೇರ್ ಆಗಿ ಬರ್ತಾರೆ. ಓಕೆ, ಇದನ್ನ ಯಾಕೆಗೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ, ವೇದಿಕೆಯ ಭಯ ಹೋಗಲಾಡಿಸಲು ಇದೊಂದು ಉತ್ತಮವಾದ ಸ್ಪರ್ಧೆ ಆಗಿದೆ. ಸ್ಟೇಜ್ ಫಿಯರ್ ಹೋಗುತ್ತೆ ಇದರಿಂದಾಗಿ. ಸೊ ಹಾಗಾಗಿ ಇಂಥ ಸ್ಪರ್ಧೆಗಳು ಜಾಸ್ತಿ ನಡಿಬೇಕು. ನೀವು ಕೂಡ ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಓನ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಆಗಿರಬಹುದು, ಬರೀ ಇಂಥ ಕಾಂಪಿಟೇಷನ್ ಒಂದೇ ಅಲ್ಲ, ಇದಕ್ಕೂ ಕೂಡ ಪ್ರೋತ್ಸಾಹ ಮಾಡಿ. ಮೊದಲು ನಮ್ಮ ಮನೆಯಲ್ಲೇ ಒಂದು ಚರ್ಚಾಕೂಟವನ್ನ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನಾನು ಕೂಡ ಅವಾಗ ಇಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ವಿಷಯ ತಗೊಂಡು ನಾವು ಆ ವಿಷಯಕ್ಕೆ ಒಂದು ಮಾಹಿತಿಯನ್ನ ಸಂಗ್ರಹಿಸ್ಬೇಕು. ಆಮೇಲೆ ಕೂತ್ಕೊಂಡು ಏನ್ ಮಾಡ್ತೀವಿ, ಅದ್ರ ಬಗ್ಗೆ ಒಂದು ಚರ್ಚೆ. ಯಾವ್ದಾದ್ರು ವೀಕೆಂಡ್ ಅಲ್ಲಿ ಒಂದು 15-20 ನಿಮಿಷ, ಎಷ್ಟೊತ್ತಾದ್ರೂ ಆಗತ್ತೆ. ಅದು 15-20 ನಿಮಿಷದ ವಿಷಯ ಅನ್ನೋದು ಹೋಗ್ತಾ ಹೋಗ್ತಾ ದೊಡ್ಡ ವಿಷಯ ಆಗತ್ತೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ, ರಜಾ ಟೈಮಲ್ಲಿ ಕೂಡ ನೀವೇ ಮನೆಯಲ್ಲಿ ಒಂದು ಚರ್ಚಾ ಸ್ಪರ್ಧೆಯನ್ನ ಏರ್ಪಡಿಸಿ. ಅವಾಗ ಮಕ್ಳು ವಿಷಯವನ್ನ ಕಲೆಕ್ಟ್ ಮಾಡ್ತಾರೆ, ಹಾಗೆ ಮಕ್ಳಿಗೆ ಒಂದು ಬಹುಮಾನ ಕೊಡೋದು, ಆತರ ಎಲ್ಲ ಮಾಡಿ. ಅದರಿಂದನೇ ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ, ಅಲ್ಲಿಂದನೇ ಶುರುವಾಗ್ಲಿ. ಆಮೇಲೆ ಸ್ಕೂಲ್ ಲೆವೆಲ್, ಆಮೇಲೆ ಇಂಟರ್ ಸ್ಕೂಲ್ ಲೆವೆಲ್, ಹಾಗೆ ಅವರು ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟಕ್ಕೆ ಹೋಗಿ ಮುಂದೊಂದ್ ದಿವಸ ರಾಜ್ಯ ಮಟ್ಟಕ್ಕೂ ಹೋಗ್ತಾರೆ. ಮುಂದೊಂದ್ ದಿವಸ ನಮ್ಮ ದೇಶವನ್ನು ಕೂಡ ಪ್ರತಿನಿಧಿಸುವಂತಹ ವಾಗ್ಮಿ ಆಗ್ಬಹುದು. ಅದೆಲ್ಲವೂ ನಿಮ್ ಹತ್ರ ಸಾಧ್ಯ ಇದೆ. ಸೊ ಹಾಗಾಗಿ ಇದನ್ನ ನನಗೆ ತಿಳಿಸ್ಬೇಕನ್ಸ್ತು. ಕೆಲವು ಮಕ್ಕಳಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಅಮೌಂಟ್ ಸಿಕ್ಕಾಪಟ್ಟೆ ನೀಡ್ ಇರುತ್ತೆ ಕೂಡ. ಸೊ ಅಂತ ಮಕ್ಕಳಿಗೆ ಇದು ಹೆಲ್ಪ್ ಆದ್ರೆ ಅವರ ಭವಿಷ್ಯಕ್ಕೆ ಕೂಡ ಒಂದಿಷ್ಟು ಅಮೌಂಟ್ ಕೂಡ ಸಂಗ್ರಹ ಆದಂಗ ಆಗತ್ತೆ. ಇಷ್ಟೆಲ್ಲ ಇದೆ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ. speakforindia.com ಗೆ ಹೋದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದ್ರ ರಿಜಿಸ್ಟ್ರೇಷನ್ ಎಲ್ಲವೂ ಕೂಡ ಬರುತ್ತೆ. ನಾನು ಈ ಒಂದು ಆರ್ಟಿಕಲಿನ ಫೋಟೋ ಕೂಡ ನಿಮ್ಗೆ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿ, ಯಾರಿಗೆ ಹೆಲ್ಪ್ ಆಗುತ್ತೋ ಅದನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಸೊ ಇದು ಇವತ್ತಿನ ಮಾಹಿತಿಯಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.